ನಮಸ್ಕಾರ ಸ್ನೇಹಿತರೆ, ನಾವೀಗ ಕಂಪ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದ್ದೀವಿ. ಅದೇ ರೀತಿಯಾಗಿ ಪಕ್ಕದಲ್ಲೇ ಒಂದು ಸಾಯಿ ಟಿಫನ್ ಸೆಂಟರ್ ಇದೆ ನೋಡಿ. ಹಿಂದ್ಗಡೆ ಹೋದ್ರೆ ಹೊಸಪೇಟೆ ರೋಡು, ಇದು ಮುಂದ್ಗಡೆ ಬಂದರೆ ಕಂಪ್ಲಿಯಿಂದ ಬರೋಂಥ ರೋಡು. ಅದೇ ನೋಡಿ ಸಾಯಿ ಟಿಫನ್ ಸೆಂಟರ್. ಬನ್ನಿ ಸಾಯಿ ಟಿಫನ್ ಸೆಂಟರ್ ಒಳಗಡೆ ಹೋಗೋಣ. ನಾವು ನೋಡಿ ಪಕ್ಕದಲ್ಲೇ ಇದೆ, ನಮ್ಮ ಬಸ್ ಸ್ಟ್ಯಾಂಡ್ ಬಲಭಾಗದಲ್ಲಿದೆ. ಬನ್ನಿ ಸ್ನೇಹಿತರೆ ಹೋಗೋಣ. ನೋಡಿ ಸ್ನೇಹಿತರೆ, ನಾವೀಗ ಸಾಯಿ ಟಿಫನ್ ಸೆಂಟ್ರಲ್ಲಿದ್ದೀವಿ. ಇಲ್ಲಿ ಇಡ್ಲಿ, ವಡೆ, ಪಲಾವು, ಮಿರ್ಚಿ ಸಿಗುತ್ತೆ. ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಅಂತ ಓನರ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಸೆಲ್ಫ್ ಸರ್ವಿಸ್ ಇದೆ. ಸೆಲ್ಫ್ ಸರ್ವಿಸ್ ಅಂದರೆ ನಾವು ಬಂದು ತಗೊಳ್ಬೇಕು. ಇಲ್ಲಿ ಸಿಟ್ಟಿಂಗ್ ಏನು ಇಲ್ಲ, ಅಲ್ಲಿ ಸ್ಟ್ಯಾಂಡಿಂಗ್ ಇದೆ ಟಿಫನ್ ಮಾಡೋದಕ್ಕೆ. ನೋಡಿ ಎಲ್ಲ ಸೆಲ್ಫ್ ಸಿಸ್ಟಮಿಂದ ಸಪ್ಲೈ ಆಗುತ್ತೆ. ಭಾಳ ರುಚಿಕರವಾಗಿ ಇಡ್ಲಿ, ವಡೆ, ಪೂರೆ, ಪಲಾವ್, ಇನ್ನು ಬೇರೆ ಬೇರೆ ಏನು ಸಿಗುತ್ತಂತ ಓನರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಾವೀಗ ಸಾಯಿ ಟಿಫನ್ ಸೆಂಟರ್ ಓನರ್ ಹತ್ರ ಇದ್ದೀವಿ. ಅವ್ರ ಅಣ್ಣರು ಎಷ್ಟು ವರ್ಷ ಆಯಿತು ಚಾಲು ಮಾಡಿ ಅಂತ ಕೇಳಮ್ಮ. ಅಣ್ಣ, ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಪಂಪಾಪತಿ ಅಂತ. ಓಕೆ, ಎಷ್ಟು ವರ್ಷ ಆಯಿತು ಚಾಲು ಮಾಡಿ? 9-10 ವರ್ಷ ಆಯ್ತು ರೀ. 9-10 ವರ್ಷ. ಎಲ್ಲ ಸೆಲ್ಫ್ ಸಿಸ್ಟಮ್? ಎಲ್ಲ ಸೆಲ್ಫ್ ಸಿಸ್ಟಮ್. ಇಲ್ಲಿ ಏನೇನು ಸಿಗುತ್ತೆ? ಇಡ್ಲಿ, ವಡಾ, ಪೂರಿ, ಪಲಾವು, ಮಂಡಕ್ಕಿ ಒಗ್ಗರಣೆ ಸಿಗುತ್ತೆ. ಟೈಮಿಂಗ್ ಏನಿದೆ? ಟೈಮಿಂಗ್ ಬೆಳಗ್ಗೆ 6 ಗಂಟೆಲಿದ್ದ 12 ಗಂಟೆವರೆಗೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ. ಮಧ್ಯಾಹ್ನ 12 ಗಂಟೆ. ಸಾಯಂಕಾಲ ಏನಿರಲ್ರಿ. ಸಾಯಂಕಾಲ ಏನಿಲ್ಲ. ಓಕೆ, ದಿನ ಇರ್ತಾ ರಜೆ ಏನೋ ಮಾಡ್ತಾರೆ? ರಜೆ ಎಂಬುದು ಏನಿಲ್ಲ. ಇದು ಎಕ್ಸಾಕ್ಟ್ ಲೊಕೇಶನ್ ಏನು? ಲೊಕೇಶನ್ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ, ಕಂಪ್ಲಿ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಓಕೆ, ಥ್ಯಾಂಕ್ ಯು. ಫಾಸ್ಟ್ ಮೂವಿಂಗ್ ಐಟಮ್ ಯಾವ್ದಣ್ಣ? ಇಡ್ಲಿ, ಪಲಾವು, ಪೂರಿ ಹೋಗುತ್ತೆ. ಓಕೆ, ವಡಾ ಜಾಸ್ತಿ ಹೋಗುತ್ತೆ. ಆಯ್ತು. ಇನ್ನು ಬೇರೆ ಮಂಡಳ ಒಗ್ಗರಣೆ ಐತೆ. ಮಂಡಳ ಒಗ್ಗರಣೆ. ಓಕೆ, ಮಂಡಳ ಒಗ್ಗರಣೆ ನೀವು ಎಷ್ಟು ಗಂಟೆಯಿಂದ ಚಾಲು ಮಾಡ್ತೀರಿ? ಬೆಳಿಗ್ಗೆ 6 ಗಂಟೆ 6:15 ಸ್ಟಾರ್ಟ್. 6:30 ಚಾಲು. ಓಕೆ, ಎಲ್ಲ ಐಟಮ್ ಹಂಗೆ ಕಂಟಿನ್ಯೂ ಇರುತ್ತಾ? ಎಲ್ಲ ಐಟಮ್ ಕಂಟಿನ್ಯೂ ಇರುತ್ತೆ. ಪ್ರೈಸ್ ಎಷ್ಟು ಇಡ್ಲಿ ವಡೆ? ಪ್ರೈಸ್ 35 ರುಪೀಸ್. ಓಕೆ, ಒಂದು ಪ್ಲೇಟ್ 35 ರುಪೀಸ್. ಪಲಾವ್ 42. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನೋಡಿ, ಇಲ್ಲಿ ಸಾಯಿ ಟಿಫನ್ ಸೆಂಟರ್ ಅಲ್ಲಿ ಟಿಫನ್ ಮಾಡ್ತಿದ್ದಾರೆ. ಸಾರ್ನ ಕೇಳಮ್ಮ. ಸರ್, ನಿಮ್ಮ ಹೆಸರೇನು ಸರ್? ತಿಮ್ಮಪ್ಪ ಅಂತ. ಸಂಚಾರಣಿ ಅಂತ. ಎಷ್ಟು ವರ್ಷದಿಂದ ಬರ್ತಿದ್ರಿ ಹೋಟ್ಲಿಗೆ? ನಾವು 4-5 ವರ್ಷದಿಂದ ಬರ್ತೀವಿ. 4-5 ವರ್ಷ. ಹೇಗಿದೆ ರುಚಿ? ಚೆನ್ನಾಗಿದೆ. ಧನ್ಯವಾದ ಸರ್. ನಮಸ್ಕಾರ, ನಿಮ್ಮ ಹೆಸರು ಏನು ಸರ್? ಚನ್ನವೀರಪ್ಪ ಅಂತೇಳಿ. ಚನ್ನವೀರಪ್ಪ. ಎಷ್ಟು ವರ್ಷದಿಂದ ಬರ್ತಿದ್ರಿ ಟಿಫನ್ ಸೆಂಟರ್ಗೆ? ಇಲ್ಲಿ 4-5 ವರ್ಷ ಆಯ್ತು. 4-5 ವರ್ಷ. ಹೇಗಿದೆ ರುಚಿ? ಚೆನ್ನಾಗೈತೆ. ಏನ್ ನಿಮ್ದು ಹಾಕಕತ್ತಿದ್ದಾರೆ ನೋಡಿ, ವಡೆ ಹೇಗಿದೆ ಅಂತ ಅವ್ರು ಮಾಡೋ ವಿಧಾನ ನೋಡಿ. ಇಲ್ಲಿ ಇಡ್ಲಿ ಕೂಡ ಮಾಡಿದ್ದಾರೆ. ಇಡ್ಲಿ ಬಟ್ಟೆಯಲ್ಲಿ ಮಾಡ್ತಾರೆ ನೋಡಿ. ಚೆಕ್ ಮಾಡ್ತಾ ಇದ್ದಾರೆ ಹೇಗಾಗಿದೆ ಅಂತ ನೋಡಿ. ಎಲ್ಲ ಸೆಲ್ಫ್ ಸಿಸ್ಟಮೇ ಇದೆ. ಭಾಳ ಕ್ರೌಡ್ ಇದೆ. ನಾವು ಇವಾಗ ಬಂದಿರೋ ಟೈಮಿಂಗ್ ಬಂದು 9 ಗಂಟೆ ನೋಡಿ. ವಡೆ ಕೂಡ ಬಾಣಲಿಯಲ್ಲಿ ಹಾಕಿದ್ದಾರೆ. ವಡೆ ನೋಡಿ ಹೇಗೆ ಬಂದಿದೆ ಅಂತ ನೋಡಿ. ಭಾಳ ರಶ್ ಇದೆ. ಟಿಫನ್ ಪಾರ್ಸಲೇ ಜಾಸ್ತಿ ಹೋಗುತ್ತೆ ಇಲ್ಲಿ ನೋಡಿ. ಎಲ್ಲ ಸೆಲ್ಫ್ ಸಿಸ್ಟಮ್ ಇಂದ ಸಪ್ಲೈ ಮಾಡ್ತಾರೆ. ಸ್ವಲ್ಪ ನಮಗೆ ಮಾತಾಡಕ್ಕೆ ಟೈಮ್ ಇಲ್ಲ, ಬಹಳ ಬಿಸಿ ಇದೆ ಹೋಟ್ಲು. ಸ್ನೇಹಿತರೆ, ಪಲಾವ್ ರೆಡಿ ಆಗಿದೆ ನೋಡಿ. ಬಿಸಿ ಬಿಸಿ ಪಲಾವ್ ಹಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಅದೇ ರೀತಿ ವಡೆ ಕೂಡ ಇದೆ ಸ್ನೇಹಿತರೆ. ಇಡ್ಲಿ ಕೂಡ ರೆಡಿ ಆಗಿದೆ. ಎಷ್ಟು ಮೃದುವಾಗಿದೆ ಅಂದ್ರೆ ನಮ್ದು ಇವಾಗ ಟಿಫನ್ ಆಯ್ತು. ಇವಾಗ ಟಿಫನ್ ಮಾಡಿ ನಾವು ವಿಡಿಯೋ ಶೂಟ್ ಮಾಡ್ತಾ ಇದೀವಿ ನೋಡಿ. ಬಹಳ ಬಿಸಿ ಇದೆ ಕೌಂಟ್ರು ನೋಡಿ. ಬಹಳ ಸೆಲ್ಫ್ ಸರ್ವಿಸ್ ಕಂಟಿನ್ಯೂ ಇದೆ. ಅದೇ ರೀತಿ ಪಾರ್ಸಲ್ ಕೂಡ ಜಾಸ್ತಿ ಹೋಗ್ತವೆ. ಇಲ್ಲಿ ಸ್ಕೂಲು ಕಾಲೇಜುಗಳು ಹತ್ರ ಇದೆ. ನಾವು ಬಸ್ ಸ್ಟ್ಯಾಂಡಿಂದ ಬಂದರೆ ಬಲಗಡೆಗೆ ಬಂದರೆ ಆಯಿತು, ಕಂಪ್ಲಿ ಬಸ್ ಸ್ಟ್ಯಾಂಡ್. ಮುಂದ್ಗಡೆ ಹೋದರೆ ನಿಮಗೆ ಹಂಪಿ ರೋಡ್ ಸಿಗುತ್ತೆ, ಗಂಗಾವತಿ ರೋಡ್ ಸಿಗುತ್ತೆ. ಅದೇ ರೀತಿ ಹಿಂದ್ಗಡೆಯಿಂದ ಬಂದರೆ ಬಳ್ಳಾರಿಗೆ ಹೋಗುತ್ತೆ ನೋಡಿ. ಎಲ್ಲ ಬಾಳೆದೆಲೆಯಿಂದ ಸಪ್ಲೈ ಮಾಡ್ತಾರೆ. ವಡೆ ನೋಡಿ ಬೆಂದಿದೆ ನೋಡಿ. ವಡೆ ಸ್ಟ್ರಕ್ಚರ್ ನೋಡಿ ಬಹಳ ದೊಡ್ಡದಾಗಿದೆ. ಅದೇ ರೀತಿಯಾಗಿ ಇಡ್ಲಿ ಕೂಡ ರಿಮೂವ್ ಮಾಡಿದ್ದಾರೆ. ಬನ್ನಿ, ಇಡ್ಲಿ ನೋಡಿ ಎಷ್ಟು ಮೃದುವಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಿಸಿ ಬಿಸಿ ಇಡ್ಲಿ. ಬಟ್ಟೆ ಯೂಸ್ ಮಾಡ್ತಿದ್ದಾರೆ, ಕವರ್ ಯೂಸ್ ಮಾಡ್ತಾ ಇಲ್ಲ ನೋಡಿ. ಇಲ್ಲಿ ಉದ್ದಿನ ವಡೆಗೆ ಉದ್ದಿನ ಬೇಳೆ ಇಟ್ಟು ರೆಡಿ ಆಗ್ತಾ ಇದೆ. ರೀತಿ ಕಡಲೆ ಚಟ್ನಿ ಕೂಡ ರೆಡಿ ಆಗ್ತಾ ಇದೆ. ಹೀಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಮಾಡೋ ಸ್ಟ್ರಕ್ಚರ್. ಪೂರಿನ ಎಣ್ಣೆ ಬಾಡ್ಲಿಗೆ ಹಾಕ್ತಿದ್ದಾರೆ ನೋಡಿ ಸ್ನೇಹಿತರೆ. ಎಷ್ಟು ಸ್ಪೀಡ್ ಆಗಿದೆ ಇವರು ಕೆಲಸ ನೋಡಿ. ಪೂರಿ ರೆಡಿಯಾಗಿ ಆಗ್ತಾ ಇದೆ.
ಅದೇ ರೀತಿ ವಡೆ ಕೂಡ ತಯಾರಾಗಿದೆ ನೋಡಿ. ವಡೆ ರೆಡಿ ಆಗಿದೆ. ಹಾಗೆ ಸರ್ವ್ ಮಾಡ್ತಾ ಇದ್ದಾರೆ, ಜನ ಕೂಡ ಇದ್ದಾರೆ. ಹಾಗಾಗಿ ಸ್ವಲ್ಪ ಒಂದು ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅನ್ಸುತ್ತೆ. ಪೂರೆ ರೆಡಿ ಆದ ಸ್ನೇಹಿತರೆ, ಪೂರೆ ಕೂಡ ಸಪ್ಲೈ ಮಾಡ್ತಿದ್ದಾರೆ. ಭಾಳ ಚೆನ್ನಾಗಿದೆ ಸಪ್ಲೈ ಮಾತ್ರ. ಇವ್ರದೆಲ್ಲ ಕೋಆರ್ಡಿನೇಟ್ ಭಾಳ ಚೆನ್ನಾಗಿದೆ ನೋಡಿ. ಒಂದು ವಿತಿನ್ 2 ಮಿನಿಟ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸ್ವಲ್ಪ ರಶ್ ಇದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಇಡ್ಲಿ ನೋಡಿ ಸ್ನೇಹಿತರೆ ಹೇಗಿದೆ. ಒಗ್ಗರಣೆ ನೋಡಿ, ಯಾವ ಬೇಕು ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಳ್ತಾರೆ. ಅದು ಖಾಲಿ ಆದ್ರೆ ಮತ್ತೆ ನೆಕ್ಸ್ಟ್ ಮಾಡ್ತಾರೆ ನೋಡಿ. ಇಡ್ಲಿ ನೋಡಿ ಎಷ್ಟು ಮೃದುವಾಗಿದೆ ಅಂತ, ಎಷ್ಟು ನೀಟಾಗಿ ಇಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಪಲಾವ್ ಕೂಡ ರೆಡಿ ಆಗಿದೆ, ಇಲ್ಲಿ ಸರ್ವ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಸೆಲ್ಫ್ ಸರ್ವಿಸ್ ಇಂದ ತಗೊಂಡ್ಬಂದು ಇಲ್ಲಿ ಟೇಬಲ್ಗೆ ತಗೊಂಡ್ಬಂದಿದ್ದಾರೆ ನೋಡಿ. ಹೋಟ್ಲ್ ಇಷ್ಟು ರಶ್ ಆಗಿದೆ, ಇದನ್ನ ಕಡಿಮೆ ಅನ್ಬೋದು. ಬೆಳಿಗ್ಗೆ ನಮ್ಮ ಟೈಮಿಂಗ್ ಲೇಟ್ ಆಗಿದೆ ನೋಡಿ. ಇದು ರೋಡಿಂದ ಸಾಯಿ ಟಿಫನ್ ಸೆಂಟರ್ ಅಂತಿದೆ ನೋಡಿ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಹಂಪಿ ಹೋಗೋ ದಾರಿ, ಗಂಗಾವತಿ ಹೋಗೋ ದಾರಿಯಲ್ಲಿ ಸಿಗುತ್ತೆ. KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ. ಬೆಳಿಗ್ಗೆ ಒಳ್ಳೆ ಉಪಹಾರ ಅಂತ ಹೇಳ್ಬೋದು. ಬೆಳಿಗ್ಗೆ 6:30 11 ಗಂಟೆವರೆಗೂ ಸಿಗುತ್ತೆ ನೋಡಿ. ರೋಡ್ ಹೀಗೆ ಇರುತ್ತೆ, ಇದನ್ನು ಕಡಿಮೆ ಅಂತ ಹೇಳ್ಬೋದು. ಬೆಳಿಗ್ಗೆ ಬಂದು ಇನ್ನೂ ರಶ್ ಇರುತ್ತೆ 8 ಗಂಟೆಗೆ. ನಮ್ಮದು ಈಗ ಟೈಮ್ ಬಂದು 9:30 ಆಗಿದೆ ನೋಡಿ.